ಗುರು ಚಳಿ ಇರೋದು ಇವತ್ತು. ಬಟ್ ಇನ್ನೂ ಒಂದೇನು ಗೊತ್ತಾ, ನನಗೊಂದು ಅಡ್ವಾಂಟೇಜು ಏನಂದರೆ ನನಗೆ ಚಳಿ ಆಗಲ್ಲ. ಯಾಕಂದರೆ ಹೀಟೆಡ್ ಗ್ರಿಪ್ಸ್ ಇದೆ. ನಾನು ಇವಾಗ ಗ್ಲೌಸ್ ಹಾಕ್ಕೊಂಡ್ರು ಚಳಿ ಆಗೇ ಆಗುತ್ತೆ. ಬಟ್ ಗ್ಲೌಸ್ ಹಾಕೊಂಡಾದ್ಮೇಲೆ ಹೀಟೆಡ್ ಗ್ರಿಪ್ಸ್ ವರ್ಕ್ ಆಗಲ್ಲ. ಅಂದರೆ ಅಷ್ಟೊಂದು ಇದು ಬರಲ್ಲ, ಹೀಟ್ ಬರಲ್ಲ. ಬಟ್ ಹಿಂಗೆ ಹಿಡ್ಕೊಂಡ್ರೆ ಹೀಟ್ ಚೆನ್ನಾಗಾಗುತ್ತೆ. ಪ್ಲಸ್ ಇನ್ನೂ ಒಂದು ಪಾಮ್ಸಿಗೆ ಕರೆಕ್ಟಾಗಿ ಆಗುತ್ತೆ. ಹಿಂದ್ಗಡೆಗೆ ಆಗಲ್ಲ. ಹಿಂದ್ಗಡೆಗೆ ಆಗಿದ್ರೆ ಜಾಸ್ತಿ ಚಳಿ ಆಗುತ್ತೆ. ಪಾಮ್ಸ್ಗಾದರೆ ಕರೆಕ್ಟಾಗಿರುತ್ತೆ. ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ನಿಧಾನಕ್ಕೆ. ಇನ್ನು 3 hours 26 minutes ತೋರಿಸ್ತಾ ಇದೆ ಗುರು ನನಗೆ. 181 kilometers. ಬರಬೇಕಾದ್ರೆ ಧ್ರುವ ತಾರೆ ಹತ್ರ ನೋಡಿದೆ. ಧ್ರುವ ತಾರೆ ಹತ್ರ ಒಬ್ಬರು ಜನ ಇಲ್ಲ. ಧ್ರುವ ತಾರೆದೊಂದು ಕತೆ ಹೇಳ್ತೀನಿ ಕೇಳಿ. ನಾವು ಯಾವಾಗ ನನ್ನ ಹತ್ರ NS ಇದ್ದಾಗ, ಡ್ಯೂಕ್ ಇದ್ದಾಗೆಲ್ಲ ಬರ್ತಿದ್ದೆ ಧ್ರುವ ತಾರೆ ಹತ್ರ. ಏನಕ್ಕೆ ಅಂದರೆ ಈ ಥರ ಸೂಪರ್ ಬೈಕ್ಸ್ ನೋಡೋದಕ್ಕೆ. ಸೂಪರ್ ಬೈಕ್ಸ್ ನೋಡಬೇಕಾದ್ರೆ ಇದು ಒಂದೊಂದು ಇತ್ತು, ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ. ಬಟ್ ಅವಾಗ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಇದು ಅಷ್ಟೊಂದು ಇದಿಲ್ವಲ್ಲ. ಏನು ಹೋಗೋಣ ನೀನು, ಅಷ್ಟೊಂದೇನು ಫೇಮಸ್ ಇರಲಿಲ್ಲ ಈ ಬೈಕು. ಆಮೇಲೆ ಅಷ್ಟೊಂದು ನನಗೆ ಈ ಬೈಕ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ನನಗೇನು 1000 cc ಬೈಕ್ಸ್ ಎಲ್ಲ ಬಂದಿದೆ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 20-30 ಬೈಕ್ ಬಂದಿರೋದು ಗುರು. ಎಲ್ಲ ಬೇರೆ ಬೇರೆ ಬ್ಯಾಚ್ ಅವರೇನೆ, ಬೇರೆ ಬೇರೆ ಬ್ಯಾಚ್ ಅವ್ರು ಆಗಿದ್ರು ಎಲ್ಲ ಒಟ್ಟಿಗೆ ಸೇರ್ತಿತ್ತು. ಅಲ್ಲಿ ಅಷ್ಟೊಂದು ಜನ ಸೇರಿದಾಗ ಏನಾಗ್ತಿತ್ತು, ನಾವು ತುಮಕೂರಿಂದ ಇಲ್ಲಿ ತನಕ ಬರ್ತಿದ್ವಿ. ಅದು ಬರೀ ಬೈಕ್ಸ್ ನೋಡೋದಕ್ಕೆ ಅಂತಲೇ ಬರ್ತಿದ್ವಿ. ಅವಾಗ ಒಂಥರ ಕ್ರೇಜು ನಮಗೆ. ಇವಾಗ ಏನಾದರೂ ಧ್ರುವ ತಾರೆ ನೋಡ್ಬಿಟ್ರೆ, ಈ ಟೈಮಲ್ಲಿ ಧ್ರುವ ತಾರೆ ಏನಾದರೂ ನೋಡ್ಬಿಟ್ರೆ ನೊಣ ಹೊಡೆಯೋರು ಇರಲ್ಲ. ಏನಿದ್ರು 6 o'clock ಮೇಲೆ ಎಲ್ಲರೂ. ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡಿಲ್ಲ. ಚಳಿ ಹಿಂಗೆ ಹೊಡಿತಾ ಇದೆ ಗೊತ್ತಾ ನನಗೆ ಇವತ್ತು. ಸಾಕಾಗಿ ಹೊಡಿತಾ ಇದೆ ಚಳಿ ಮಾತ್ರ. ದಿಸ್ ಈಸ್ ಫಾಗ್ ಲೈಟ್. ಆ ಕ್ಯಾಪ್ ಹಾಕೊಂಡಿದ್ದಾದ್ಮೇಲೆ ಇಷ್ಟು ವಿಸಿಬಿಲಿಟಿ ಸಾಕಲ್ವಾ, ಜಾಸ್ತಿ ಏನು ಬೇಕಾಗಲ್ಲ ನನ್ನ ಪ್ರಕಾರ. ಇಷ್ಟಾದರೆ ಬೇಜಾನಾಯಿತು. ಈ ಥರ ಕ್ರೂಸ್ ಮಾಡೋದಕ್ಕೆ ನೋಡಿದ್ರು ಇಂಥ ರೋಡ್ಗಳಾದರೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಬ್ಯಾಕ್ ಪೈನು ಬರೋಲ್ಲ, ಲೆಗ್ ಪೈನ್ ಬರೋಲ್ಲ, ಮೇನ್ ಗ್ಲೂಟ್ ಪೈನ್ ಬರೋಲ್ಲ. ಸೀಟ್ ಬೇರೆ ಸಾಫ್ಟ್ ಆಗಿದೆ, ಆರಾಮಾಗಿ ಹೋಗ್ಬೋದು. ಏನಾದರೂ ಇಟ್ಬಿಟ್ರೆ ರೋಡ್ ಮೇಲೆ ಹೀಟೆಡ್ ಸೀಟ್ಸು ಆನ್ ಮಾಡಿಬಿಟ್ಟಿದ್ದೀನಿ, ಹೀಟೆಡ್ ಗ್ರಿಪ್ಸು ಆನ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ಏನು ಮಾಡೋದು, ವೆದರ್ ಸಪೋರ್ಟ್ ಮಾಡ್ತಿಲ್ಲ. ಆಮೇಲೆ ಇನ್ನೂ ಒಂದು ನನಗೆ ಇದೇ ಫಸ್ಟ್ ಟೈಮು ಯೂಸ್ ಆಗ್ತಿರೋದು. ಏನು ಹೀಟೆಡ್ ಸೀಟ್ಸು ಮತ್ತು ಹೀಟೆಡ್ ಗ್ರಿಪ್ಸು. ಕೊಡೈಕೆನಾಲ್ಗೆ ಹೋದಾಗ್ಲೂ ಅಷ್ಟೊಂದು ಯೂಸ್ ಆಗಲಿಲ್ಲ ಅವರು. ಯಾಕಂದರೆ ಟೆಂಪ್ರೇಚರ್ ನಾರ್ಮಲ್ ಇತ್ತಲ್ಲಿ. ಇಲ್ಲಿಂದನೂ ಹೋಗ್ಬೇಕಾದ್ರೆ, ಅಂದರೆ ತುಮಕೂರಿಂದ ಹೋಗ್ಬೇಕಾದ್ರೆ ಕೊಡೈಕೆನಾಲ್ಗೆ ನಾರ್ಮಲ್ ಇತ್ತು ಟೆಂಪ್ರೇಚರು. ತಮಿಳ್ನಾಡಲ್ಲಂತೂ ಗುರು ಬೇಡ ಸವಾಸ. ಬಟ್ ಈಗಂತೂ ಹೆವಿ ಚಳಿ ಆಗ್ತಾ ಇದೆ. ಬಟ್ ಅಷ್ಟೊಂದು ಆಗ್ತಿಲ್ಲ ನನಗೆ. ಅವನು ಧನುಷ್ನ ತೋರಿಸ್ತಿರ್ತಾರೆ. ಒಂದು ಟೀ ಶರ್ಟ್ ಅಷ್ಟೇ ಹಾಕ್ಕೊಂಡಿರೋದು ಅವನು. ಟೀ ಶರ್ಟ್ ಬಿಟ್ಟು ಇನ್ನೇನು ಹಾಕ್ಕೊಂಡಿಲ್ಲ ಒಳಗೆ. ಆಯ್ತಾ, ಟೀ ಶರ್ಟ್ ಬಿಟ್ಟು ಬೇರೆ ಏನೂ ಹಾಕ್ಕೊಂಡಿಲ್ಲ ಒಳಗೆ. ಜಾಕೆಟ್ ಒಂದು ಹಾಕೊಂಡ್ಬಂದವನ. ಅಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ವಿ. ಅಲ್ಲಿ ಸಿಂಗಿರಿ ಹತ್ರ ಒಂದು ಟೋಲ್ ಬರುತ್ತಲ್ಲ, ಆ ಟೋಲ್ ಹತ್ರ ನಿಲ್ಸಿದ್ದಾಗ ಜಾಕೆಟ್ ತೆಗಿಗುರು, ಮುಂದೆ ಜಾಸ್ತಿ ಚಳಿ ಆಗುತ್ತೆ, ನಿನಗೆ ಇಲ್ಲೇ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಹೋಗ್ಬಿಡು ಯಾವನ್ ತೆಗಿತಾನೆ ಅಂತಿದ್ದ. ಇವಾಗ ಗೊತ್ತಾಗುತ್ತೆ ಅವನಿಗೆ ಪಿಕ್ಚರು. ಇಲ್ಲಿ ತನಕ ಅದು ಹೆಂಗೆ ಓಡಿಸ್ಕೊಂಬಂದು ಅನ್ನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಹೀಟೆಡ್ ಸೀಟ್ಸು ಹೀಟೆಡ್ ಗ್ರಿಪ್ಸ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಗೊತ್ತಾಗುತ್ತೆ ಇಲ್ಲಲ್ಲ ಅವನಿಗೆ ಚಳಿ. 6 ಗಂಟೆ ಕರೆಕ್ಟಾಗಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸಕಲೇಶ್ಪುರಕ್ಕೆ. ನೋಡೋಣ, ಇದಿನ್ನೂ ಹಾಸನ್ ಟೋಲು ಇನ್ನು ಹೋಗ್ಬೇಕು. ಇನ್ನು ಸಿಕ್ಕಾಪಟ್ಟೆ ದೂರ ಇದೆ. ನಾನು ಹಂಗೂ ಅಂದ್ಕೊಂಡೆ ಗುರು, ಒಂದು 5 o'clock 6 o'clock ಹಂಗೆ ಬಿಟ್ಬಿಡೋಣ ತುಮಕೂರನ್ನ. ಆಮೇಲೆ ನಿಧಾನಕ್ಕೆ ಬೇಕಾದರೆ ಹೋಗ್ಬಿಟ್ಟು ಬಂದ್ಬಿಡೋಣ. ಅಲ್ಲಿ 11 o'clock 12 o'clock ತನಕ ಇರುತ್ತಂತೆ ಚಳಿ. ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರು, ಅಂದರೆ ರೀಸೆಂಟಾಗಿ 1 week ಬ್ಯಾಕು. ಆಮೇಲೆ ನಿನ್ನೆ ಬೇರೆ ಹೆವಿ ಟ್ರಾಫಿಕ್ ಇತ್ತಂತೆ ನಿನ್ನೆ ನೈಟು. ನಿನ್ನೆ ನೈಟ್ ಅಂದರೆ ಇವತ್ತು ಡೇಟು 26 ಅನಿಸುತ್ತೆ, 24th ನೈಟು. ಮೊನ್ನೆ ನೈಟು ಹೆವಿ ಟ್ರಾಫಿಕ್ ಇತ್ತಂತೆ.
ನೈಟ್ ಟ್ರೈನು ಏನೋ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಅಂತಿದ್ರು. ನಮ್ಮ ಸಚಿನ್ ಬ್ರೋ ರೈಡರ್ಸ್ ಆಫ್ ತುಮಕೂರು ಅವರು ಸ್ಟೋರಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಅವಾಗಲೇ ನಾನು ನೋಡ್ಕೊಂಡಿದ್ದೆ, ಅಲ್ಲಿ ತನಕ ನೋಡ್ಕೊಂಡಿರಲಿಲ್ಲ. ಏನ್ ಗುರು, ಈ ಚಳಿಗಾಗಲೇ ಮೂಗಲ್ಲಿ ಗೊಣ್ಣೆ ಎಲ್ಲ ಬೆಣ್ಣೆ ತೋರ್ತಾ ಇದ್ದ. ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ ಏನಾಗುತ್ತೆ. ಬಟ್ 8:30ಗಿಂತ ಮುಂಚೆ ಅಂತೂ ರೀಚ್ ಆಗಲ್ಲ ನಾವು, ನಿಧಾನಕ್ಕೆ ಹೋಗೋದು ಅದಂತೂ ಕನ್ಫರ್ಮ್ ಇದೆ ನನಗೆ. ಇವನೇನಾದ್ರೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹೊಡಿಬೋದು. ಬಟ್ ಇವನು ಏನು ಮಾಡ್ತಾ ಇದ್ದಾನೆ ನೋಡಿ, ಇವಾಗ ನಾನು 100, 101, 105 ತನಕ ಕ್ರೂಸ್ ಮಾಡ್ತಾ ಇದ್ದೀನಿ. ಇವನು ಅವಾಗ ನಾನು ಏನಾದರೂ ಒಂದು ಚೂರು ಫಾಸ್ಟಾಗಿ ಹೋದರೆ ಸ್ಲೋ ಮಾಡ್ಕೊಂಡ್ಬಿಡ್ತಾನೆ 90ಗೆ ಅಥವಾ 85ಗೆ. ಸ್ಲೋ ಮಾಡ್ಕೊಂಡಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಗ್ಯಾಪ್ ಆಗಿಬಿಡುತ್ತೆ. ನಾನು ಕ್ರೂಸ್ ಮಾಡೋದಲ್ಲ, ಪಾಪ ಅವನಿಗೂ ಚಳಿ ಆಗ್ತಿರುತ್ತೆ. ಬಟ್ ಏನು ಮಾಡೋದು, ಇವಾಗ ಏನು ಆಪ್ಷನ್ನೇ ಇಲ್ವಲ್ಲ ನನಗೆ. ನಾವು 6 o'clock ಇದೆ, ಫಾಗ್ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಿತ್ತು. ಬಟ್ 6 o'clock ಎಲ್ಲ ರೀಚ್ ಆಗಲ್ಲ ಸಕಲೇಶ್ಪುರನ, ನನಗೆ ಕನ್ಫರ್ಮು. ನೋಡೋಣ ಬನ್ನಿ, ನೋಡೋಣ. ಆದರೆ ಸಕಲೇಶ್ಪುರದಿಂದ ಸ್ಟಾರ್ಟ್ ಮಾಡ್ಕೊತೀನಿ, ಯಾಕಂದರೆ ಒಂದೇ ಬ್ಯಾಟ್ರಿ ಇರೋದು ನನ್ನ ಹತ್ರ Insta360ಗೆ. ಈಗ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಚಾರ್ಜ್ ಹಾಕ್ಕೊಂಡ್ಬಿಡ್ತೀನಿ. ಚಾರ್ಜ್ ಹಾಕ್ಕೊಂಡು ಈಗ ಸಕಲೇಶ್ಪುರದಿಂದ ಸೆಕೆಂಡ್ ಪಾರ್ಟ್ ಬಿಡ್ತೀನಿ. ಇಷ್ಟೇ ಸಾಕು ಪಾರ್ಟ್ 1ಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸಾಕು ಬಿಡೋದು, ಜಾಸ್ತಿ ಲೆಂತ್ ಆದರೆ ಯಾರು ನೋಡಲ್ಲ, ಅದಂತೂ ಪಕ್ಕ. ನೀವು ಯಾರು ನೋಡೋದೇ ಇಲ್ಲ ಜಾಸ್ತಿ ಲೆಂತ್ ಆದರೆ. ಇಷ್ಟೇ ಸಾಕು, ನೋಡೋಣ. ಮುಂದೆ ನೆಕ್ಸ್ಟ್ ಪಾರ್ಟಲ್ಲಿ ಪೂರ್ತಿ ಸಕಲೇಶ್ಪುರದಿಂದ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಆಗ್ತೀನಿ. ಆಮೇಲೆ ಅದ್ರ ನೆಕ್ಸ್ಟ್ ಪಾರ್ಟು ನಿಮಗೆ ಬರುತ್ತೆ, ನೋಡೋಣ, ಹೇಳ್ತೀನಿ ನಿಮಗೆ. ಅಲ್ಲಿ ಫಸ್ಟ್ ಪಾರ್ಟ್ ಸೆಕೆಂಡ್ ಟೈಮ್ ನಾನು ವಿಡಿಯೋ ಮಾಡ್ಕೊಂಡಾಗಿಂದ ಈ ಆಡಿಯೋ ಪ್ಲೇ ಮಾಡೋದು. ಇವತ್ತು ಎಷ್ಟು ಚಳಿ ಇದೆ ಅಂದ್ರೆ, ಚಳಿನೇ ನಮ್ಮನ್ನ ಕುಯ್ತೈತೆ. ಯಾವ್ದೋ ಒಂದೇ ಒಂದು ರೀಲ್ ಇತ್ತು ಗುರು, ಇದು ಆಫ್ರಿಕಾ ಆಗೋಗ್ಬಿಟ್ಟೈತೋ ಅಮೇರಿಕಾ ಆಗೋಗ್ಬಿಟ್ಟೈತೋ ಅಂತಾನ ಯಾವ್ದೋ ಒಂದೇ ಬಂದಿತ್ತು. ಅದ್ರಲ್ಲಿ ಯಾರೋ ಏನಾಗ್ತಾ ನಿನ್ಗೆ ಹಂಗೆ ಹಿಂಗೆ ಅಂತ ಕೇಳಿದಾಗ ಚಳಿ ಕುಯ್ತೈತೆ ಅಂದ. ಸಕ್ಕದಾಗ ಅಂದಿದ್ದ. ಅದೊಂದು ಕ್ಲಿಪ್ ಹತ್ರ ಹಾಕ್ತೀನಿ, ಇಲ್ಲಾಂದ್ರೆ ಹಾಕಕ್ ಆಗಲ್ಲ. ಅದು ಡೌನ್ಲೋಡ್ ಮಾಡ್ಬೇಕು, ಡೌನ್ಲೋಡ್ ಮಾಡಿಲ್ಲ ಇನ್ನ. ಸಿಕ್ಕದ್ರೆ ಪಕ್ಕ ಸರಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಬಟ್ ನಮ್ TRK ನನಗ್ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಆ ವಿಂಡ್ಶೀಲ್ಡ್ ಇರೋದ್ರಿಂದ ನನಗ್ ಸಪೋರ್ಟ್ ಮಾಡ್ತಾ ಇದೆ. ಆ ವಿಂಡ್ಶೀಲ್ಡ್ ಏನಾದ್ರು ಇರ್ಲಿಲ್ಲ ಅಂತಿದ್ರೆ ನಾನು ಹೊರ ಪಾಪ ನಮ್ಮ RS ರೈಕಿಂಗ್ ಹೆಂಗ್ ಬರ್ತಾ ಇದನ್ನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಬಟ್ ಹೆವಿ ಚಳಿ ಇದೆ, ಇಲ್ಲ ಎಷ್ಟು ಚಳಿ ಇದೆ. ನಿಯರ್ಲಿ ಒಂದು 15 ಡಿಗ್ರಿ ಇರ್ಬೋದೇನೋ ಅಪ್ಪ ನನ್ನ ಪ್ರಕಾರ. 15 ಅಥವಾ 16, ಇಲ್ಲಾಂದ್ರೆ 14ಗೂ ಇಳ್ದಿರುತ್ತೆ, ಹೇಳಕ್ಕಾಗಲ್ಲ. 15 ಅಂತೂ ಇದ್ದೇ ಇದೆ. 15 ಬಿಲೋನೇ ಇರೋದು, ಅದಕ್ಕಿಂತ ಜಾಸ್ತಿ ಇಲ್ಲ. 15 ಡಿಗ್ರಿ ಇರೋದಕ್ಕೆ ನಮ್ಗೆ ಇಲ್ಲಿ ಚಳಿ ಅನ್ನಿಸ್ತಾ ಇದೆ. ಅಲ್ಲಿ ಹೋದಾಗ ಇನ್ನ ನಾವಲ್ಲಿ ಹೋಗಿ ರೀಚ್ ಆಗೋದೇ ಒಂದು 6 o'clock ಆಗುತ್ತೆ ಅನ್ಸುತ್ತೆ, 6:30 ಅನ್ಕೊಳ್ಳಿ. ಅಲ್ಲಿಗೆ ಸಕಲೇಶ್ಪುರಕ್ಕೆ ಏನಾದ್ರು 6:30ಗೆ ಏನಾದ್ರು ಹೋದ್ರೆ ಅಲ್ಲಿ ಏನಾದ್ರು ಮಿನಿಮಮ್ 10 ಡಿಗ್ರಿ ಇದ್ಬಿಟ್ರೆ ಏನ್ ಮಾಡ್ತೀರಾ? ನಮಗ್ ಗೊತ್ತು ಗುರು ಆ ಕಷ್ಟ. ಕೈಗಿ ಎಲ್ಲ ಸೇತ್ಕೊಂಡ್ಬಿಡ್ತಾವೆ. ಆದ್ರೆ ಇವತ್ತು ಏನೋ ಧನುಷ್ ಧೈರ್ಯ ಮಾಡ್ಬಿಟ್ಟು ಹೋಗ್ಬಿಡನ್ ಗುರು, ಫಾಗ್ ನೋಡೋಣ ಅಂತ ಹೇಳ್ಬಿಟ್ಟು ಅಂತ. ನೋಡೋಣ ಅವ್ನು ಎಷ್ಟೋ ತನಕ ಇರ್ತಾನೆ ಆ ಫಾಗಲ್ಲಿ ಅಥವಾ ಆ ಚಳಿಲಿ ಅಂತ ಹೇಳ್ಬಿಟ್ಟು. ಇನ್ನ 20 ಹಾಸನ್ನು, ಇದು ಹಾಸನ್ ಟೋಲು. ಕ್ಯಾಚಂದ್ರಾಗೆ ಇನ್ನ 5 ಕಿಲೋಮೀಟರ್ ಇಲ್ವಾ ಕ್ಯಾಚಂದ್ರ ಟೋಲ್ಗೆ? ಕ್ಯಾಚಂದ್ರ ಟೋಲ್ಗೂ ಕ್ಯಾಚಂದ್ರಾಗು ಆ ಥರ. ಹಾಸನ್ ಟೋಲ್ ಎಂಟ್ರಿ. ಇಷ್ಟೋ ತನಕ ಗೇರೆ ಹಾಕ್ತಿರ್ಲಿಲ್ಲ, ಇವಾಗ 6ನೇ ಗೇರ್ ಹಾಕ್ಬಿಟ್ಟು ಇವಾಗ ಗೇರ್ ಡೌನ್ ಮಾಡಿರೋದು.
ತಿರ್ಗಾ ಗೇರ್ ಅಪ್ ಮಾಡಬೇಕು, ಬಟ್ ಮಾಡಲ್ಲ. ಯಾಕಂದರೆ ಇಲ್ಲೇ ಎಲ್ಲಾದರೂ ಒಂದೇ ಒಂದು ಟೀ ಹಾಕೊಳ್ಳೋಕ್ಕೆ ಅಂತ ನಿಲ್ಸೋಣ. 5:45 ಹೋಗೋರು ಟೈಮು. ಮ್ಯಾಪಲ್ಲಿ 2.5 ಅವರ್ ತೋರಿಸ್ತಾಯ್ತು. ಇನ್ನೂ ಲೇಟಾಗಿ ಹೋಗೋಣ ಹೇಳು, ನಮಗೇನು ಚಳಿ ಗಿಳಿ ಎಲ್ಲ ಮಗಂದು ಒಂದು ಸ್ವಲ್ಪ ಕಂಟ್ರೋಲ್ ಆಗಲಿ. ಇಲ್ಲೇ ಮಗನ ನಿಗಿರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನಾಳೆ. ಅವ್ರು ಹೇಳೋ ಪ್ರಕಾರ 11 ಗಂಟೆ ತನಕ ಚಳಿ ಇದ್ದೇ ಇರುತ್ತೆ ಅಂತ ಅವ್ರೆ. ನಾವು ಲಾಸ್ಟ್ ಟೈಮ್ ಹೋದಾಗ 3 ಗಂಟೆ ತನಕನೂ ಇತ್ತು ಚಳಿ, ಇದೇ ಡಿಸೆಂಬರಲ್ಲಿ. ಯಾಪ ಪೂರ ನೀನು ಎಳ್ದಿಲ್ಲ, ಜಾಸ್ತಿ ಚಚ್ಚಿಲ್ಲ ನೀನು. ಹಾಂ, ಅದಕ್ಕೋಸ್ಕರ ಹೀಟಾಗಿಲ್ಲ. ನಂದು ಅಷ್ಟೇ, ಇದನ್ನು ತೆಗಿಯೋಕ್ಕೆ ಅಲ್ಲಾಡ್ತಾ ಇದ್ದೀನಿ ನಾನು. ಒಂದು ನಿಮಿಷ ಹಿಡ್ಕೊ ಇದನ್ನು. ಸ್ಕ್ರೀನು ಆನ್ ಆಗಿರಲಿ ಅಂತ ಮ್ಯಾಪ್ ಹಾಕ್ಬಿಟ್ಟಿದ್ದೆ.